ಫಾರ್ ದ ಫಸ್ಟ್ ಟೈಮ್ ಕಾಡ್ ಮಧ್ಯದಲ್ಲಿ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ವೀಕ್ಷಕರಿಗೂ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತಾ ಮತ್ತೊಂದು ಹೊಸ ಯೂಟ್ಯೂಬ್ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಾರುತಿ ಜಿ ಖೇ ಅಂತ ಹೇಳ್ತಾ ಇವತ್ತು ನಾನು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ದೂದ್ಸಾಗರ್ಗೆ ಹೋಗ್ತಾಯಿದ್ದೀನಿ. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಎಂಜಾಯ್ ಮಾಡ್ಕೊಂಬರೋಣ. ಫ್ಲಾಶ್ ಬ್ಯಾಕ್. ಹಾಯ್ ರಾಜು, ಮಗ ಇನ್ನ ಜೋಡಿಸಿ ಕಾಲೇಜ್ ರೆಸ್ಪಾನ್ಸಿಬಲ್ ರಾಜು. ಇವ್ನು ಬಂಡೆ ಬಂದಿದ್ದ ಇನ್ವಿಟೇಷನ್ ಕೊಡಕ್ ಮನೆಗೆ ಬರ್ತಾಯಿದ್ದೀನಿ. ಹಾಯ್ ಹಾಯ್. 4 ಗಂಟೆಯಿಂದ 5:05ವರೆಗೂ ಬರ್ತಾನೆ ಅವನಿಗೆ. ಸರಿ ಮಗ, ಇದು 2 ಸಾಕಲ್ವಾ? ಚಾರ್ಜ್ ಮಗ ಹಿಡಿಬೇಕು ಅಂತ ಪ್ರಣವ ಇಲ್ಲಿ ತಗೋ ಬರ್ಬೇಕು ನಾವು. ಹೌದಾ? ಚೆನ್ನಾಗಿದೆ. ಇನ್ಸ್ಟಾ 360 ಚೆನ್ನಾಯ್ತಲ್ಲ. ಪ್ರಣವನ್ ಮೊನ್ನೆ ನೋಡಿದ್ಯಾ ಅಲ್ವಾ? ಕೀರ್ತಿನ ಅಪ್ಪ ಕೊಟ್ಕೊಡ ಸುಮ್ಮನೆ ಇಲ್ಲ, ಅವ್ರು ಬೈಕಂತಾರೆ. ಏನೋ ಮಾಡ್ತಾ ಇದ್ಯಾ? ಊಟ ಮಾಡು. ಕೀ ಕಣ ಬಿಟ್ಟು ಬಂದಿರೋದು ನೀವು. ನಮ್ಮ ಅಪ್ಪನ ಗಾಡಿ ಪಾರ್ಕ್ ಮಾಡಿರ್ತೀನಿ ಇಲ್ಲಿ. ದೂದ್ ಸಾಗರಿ ಗಾಡಿಲಿ ಬರೋ ನೀನೇ ಕಣ. ಅದು ಇಲ್ಲ, ಅವ್ರಿಗೆ ಆಗ್ಬಿಡು ಫೋನ್ ಮಾಡಿ ಬಂದು ಕೀಸ್ಕೊಂಡು ಹೋಗ್ಬಿಡು. ಫಾಲ್ಸ್ ಹತ್ರ ನಂದೊಂದು ವಿಡಿಯೋ ಮಾಡ್ತೀನಿ. ಹೆಂಗೆ ರಾಜು? ಯಾವ ಥರ ವಿಡಿಯೋ ಮಾಡ್ತೀನಿ? ಯಾವ ಥರ ಹೇಳಿ ಮಾಡ್ಬೇಕು? ವಿಡಿಯೋ ಮಾಡೋನು ನಾನು ಹೇಳ್ಬೇಕು ಹೆಂಗೆ ಮಾಡೋದು ಅಂತ. ನೋಡಪ್ಪ, ಇವ್ನು ನೋಡಿದ್ರೆ ಒಲ್ಟಿ ರೆಡಿಯಾಗಿ ನಿಂತವನೆ. ಹಾಂ, ಇವ್ನು ನೋಡಿದ್ರೆ ಟೈಮ್ ವೇಸ್ಟ್ ಮಾಡಿದ ಮಕ್ಕೆ ವೇಸ್ಟ್ ಮಾಡ್ತವನೆ. 4 ಗಂಟೆಗೆ ಟ್ರೈನ್ಗೆ 5 ಒಲ್ಟಿ ಟಿಕೆಟೇ ತಗೊಂಡಿಲ್ಲ. ನಾವಿನ್ನ ಯಾವ ಥರ ಹೋಗ್ತೀವಿ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ. ಬಂದೆ ಎಲ್ಲರೂ ಬಂದೆ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾನೆ ಅವನು. ಇವನೇ ನಮ್ಮ ಟ್ರಿಪ್ ಕಾರ್ಯಕ್ಕೆ ಯಾಕೋ ತಿರ್ಗಾ ಬಾಗಿಲು ತೆಗಿತಾ. ಲೈಟ್ ಆಫ್ ಮಾಡ್ಬೇಕಾ? ಲೈಟ್ ಆನ್ ಆಗೈತೆ ಕಣ. ಇಲ್ಲಿ ನೋಡಿ ಆನ್ ಆಗಿದೆ. ಟ್ರೈನು ಹೋಯ್ತೀವ ನಾವು ದೂದ್ಸಾಗರ್ಗೆ. ಪ್ರಣವ್, ಕಾರ್ಯಕರ್ತರೆ ಬನ್ರಿ. ಹಾಂ, ಟ್ರಿಪ್ ವ್ಲಾಗ್ ಮಾಡೋಣ ಅಂದರೆ ಇವಂದೇ ವ್ಲಾಗ್ ಮಾಡಿಸ್ತಾವನ ಆಗ್ಲಿಂದ. ಬನ್ನಿ ಹೊರಡೋಣ. ರೈಟ್ ರಾಜು? ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ಎಣ್ಣೆ ಪ್ಲೇಟ್ಗೆ ಬರುತ್ತೆ. ಇಲ್ಲೇ ಗಾಡಿ ಹಾಕ್ಬೇಕು. ಅಲ್ಲಿ ಫ್ರಂಟಲ್ಲಿ ಹಾಕ್ಬೇಕು. ಪಾರ್ಕಿಂಗಲ್ಲಿ ಬೇಗ ಬಾ. ಸರ್ ಪೇಟಿಎಮ್ ಮಾಡ್ತೀನಿ. ಏನಾಯ್ತು ಕತೆ ಇನ್ನೂ ಬಂದಿಲ್ಲ ಬಿಡ, ತಲೆ ಕೆಡ್ಸ್ಕೊಂಡ್ಬಿಡ. ಕಿಲೋಮೀಟರ್ ರಾಜು ಗಾಡಿ ಯಾಕೆ ಯಾವಾಗ ಬರ್ತಾನೆ? ಇವಾಗ ಬಿಡ್ಕೊಂತೈತೆ, ಯಾಕೆ ತಲೆ ಕೆಡ್ಸ್ಕೊಂತೀಯ? ನಮ್ಮ ತುಮಕೂರಿನ ರೈಲ್ವೆ ಸ್ಟೇಷನ್ ರಿನೋವೇಷನ್ ಬೇರೆ ಮಾಡಿದ್ದಾರೆ. ಬಂತು, ಕೇಳಿಸ್ಕೊಳ್ಳಿ. ಬಂತು ನಮ್ಮ ಟ್ರೈನ್. ಜನರಲ್ ಮುಂದೆನಾ? ಹಿಂದೆ. ಓಕೆ. ಬೇಡವೋ ಪಕ್ಕ ರಾಜು ಮಿಸ್ಸು. ಆಗ್ಲೇ ಬೇಜಾರು ಮಾಡ್ಕೊಂಡ್ಬಿಡ. ಬಾರ ಇಲ್ಲಿ ಬರೋಕ್ಕೇನಾಗಿತ್ತು? ಬಂದಿಲ್ವಾ ಇವಾಗ? ಏನ್ ಟ್ರೈನ್ ಕಳಿಸ್ಬಿಟ್ವಾ? ರಾಜು ಎಲ್ಲ ಮೂವ್ ಆಗ್ತೈತೆ. ಓಕೆ, ನಮ್ಮ ರಾಜುನ ಹೊತ್ತಿದ್ದಾಯ್ತು. ಇವರೇ ನಮ್ಮ ಯಶ್ರಾಜ್. ಹಾಯ್, ಎಲ್ಲಾರನ್ನೂ ಅಫಿಷಿಯಲ್ ಆಗಿ ಇವಾಗ ವೆಲ್ಕಮ್ ಮಾಡ್ತಾ ಇದ್ದೀವಿ. ಇಲ್ಲೊಂದು ಸೀಟ್ ಖಾಲಿ ಐತೆ. ಏನು ಹೇಳ್ಬೇಕು ಮುಜು? ಯಾರಾದ್ರೂ ಬಂದ್ರೆ ವಾಶ್ರೂಮ್ಗೆ ಹೋಗಿದ್ದಾರೆ ಅಂತ. ಇದು ಆಕ್ಚುಲಿ ಚೆನ್ನಾಗಿ. ಅರಸೀಕೆರೆಯಲ್ಲಿ ಭಾರಿ ಜನ. ಯಾಕೋ ಈ ಪಾರ್ಟಿ ಜನ. ಭಾರಿ ಜನಗಳ ಹುಡುಗರು ಸ್ನ್ಯಾಕ್ಸ್ ತಗೊಂತವ್ರೆ. ಆರಾಮ್ಸೆ ಆರಾಮ್ಸೆ. ಇದನ್ನೇನಂತ
ಮಾಡ ಸಾಕ್ಲೇ ಕೊಡೋಣ ಥ್ಯಾಂಕ್ ಯು. ನೀವಿಬ್ರು ಏನು ಕೆಲಸ ಮಾಡ್ತಾ ಇದ್ದೀರಾ ಹೇಳ್ರಿ ರಾಜು? ಏನೋ ನಿನ್ ಪೋಸಲ್ಲಿ ಸ್ಕ್ಯಾನಿಂಗ್ ಅನ್ಕೊಂಡಿದ್ದೆ. ಬೆಳಗ್ಗೆ ಬಂದ್ರಿ ಅಂತ ಆಮೇಲೆ ನೋಡಿದ್ರೆ ಸ್ಟೋರಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಏನು ಅದು ಸೆಂಟು. ಯಾಕೋ ಇದು ರಾಜು ಚೇಂಜ್ ಇಲ್ಲ ಅಂತ ಕೊಟ್ರು. ಬೆಳಗ್ಗೆ ಬಾತ್ರೂಮ್ ಹೋಗು ಭಯ ನಂಗೆ. ಬರೀ ಎಲ್ಲ ಕಡೆ ಬೆಳಗ್ಗೆ ವಾಶ್ರೂಮ್ ಹೋಗ್ಬೇಕು ಬಾರ ಅನ್ನೋದು. ಹೆಂಗ್ ಮಾಡೋದು ಎಲ್ಲ ತಗೊಳ್ಳೋದು. ಹೋಗು ಮಲ್ಕೋ. ನಾನು ಮಲ್ಕೊಂತೀನಿ. ಅಭಾವ ಅಲ್ಲ, ತೊಂದ್ರೆ. ಕಾಳೆ ಮಹಾರಾಜ್ ಅವ್ರ ಮೇಲೆ ಇವರಿಬ್ರು ಕಿತ್ತಾಡ್ತವ್ರೆ. ಅವನ್ ನೋಡಿದ್ರೆ ಅಲ್ಲಿ ಮೇಲ್ ಮಲಗವನೆ. ಏನ ಮಾಡ್ತಾ ಶಿಕ್ಷಾ? ಯಾರನ್ನ ಹಿಂಗ್ ಬೈಕೊಂತ ಇದೆಯಾ ರಾತ್ರಿ? ಗುಡ್ ನೈಟ್. ಥ್ಯಾಂಕ್ ಯು ಡಾಕ್ಟ್ರೇ. ಗುಡ್ ನೈಟ್. ನಮ್ ಟ್ರಿಪ್ ಫಸ್ಟ್ ನೈಟ್ ಅನ್ನು. ಹಲೋ ಬ್ರದರ್ಸ್. ಗುಡ್ ನೈಟ್ ಹೇಳೋ. ಗುಡ್ ನೈಟ್. ಸ್ವೆಟರ್ ಮಾರೋ ಥರ ಇದೆಯಾ? गुड नाइट. भैया उसको एक मार दो. ए घोड़ा वर्दे पूछा ऊपर से 2 आदमी का शेयर कर दे. उठाओ ನೀನ್ ಆಡ್ ಕಾಡ್ತೀಯ ತಾನೆ? ನೀನ್ ಆಡ್ ಕಾಡ್ತೀಯ ತಾನೆ? ಮುದು ನೀನ್ ಆಡ್ ಕಾಡ್ತೀಯ ತಾನೆ? इतना सारे बोल दिए. The next day. ಕೂಲೆಮ್ಗೆ ಸ್ವಾಗತ ಸುಸ್ವಾಗತ. ಲೈಟಾಗಿ ಮಳೆ ನಿಂತಿದೆ. ನಮ್ಮ ಬಾಯ್ಸು ಏನು ಮಾಡೋದು ಅಂತ ಪ್ಲ್ಯಾನ್ ಆಗ್ತಾ ಇದ್ದಾರೆ. ಧಾರಾಕಾರ ಮಳೆಯಿಂದ ನಾವು ಸದ್ಯಕ್ಕೆ ಸಮಸ್ತ ನಾಡಿನ ಜನತೆಗೆ ಹೇಳು ಒಂದು ಚಿಕ್ಕ ಪಾಸ್ ತಗೊಳ್ಳೋಣ. ಒಬ್ಬ ಗೈಡ್ ಸಿಕ್ಕಿದ್ದ 600 ರೂಪಾಯಿ ಕೇಳ್ತಾವನೆ. ಪ್ಲಸ್ ರೂಮು ಕೊಟ್ಟು 100 ರೂಪಾಯಿ ಕೊಟ್ಟರೆ ಒಂದು ರೂಮ್ ತಗೊಂಡು ಎಲ್ಲ ಬ್ಯಾಗ್ಗಳನ್ನ
ನೀ ಬುದ್ಧಿವಂತ ಕಳ ನೀನು ಹೇಳೋದು ಒಬ್ಬ ಸಾಕು ತಗೊಳ್ತೀನಿ ಅಂತ 700 ರೂಪಾಯಿ ಕಡಿಮೆ ಮಾಡೋ ಟ್ರೈ ಮಾಡ್ರು. ಇಲ್ಲಿ ನಮ್ಮ ಜೊತೆ ಇನ್ನೊಬ್ರು ವ್ಲಾಗರ್ ಇದ್ದಾರೆ, ಯಶ್ರಾಜ್ ಅನದರ್ ವ್ಲಾಗರ್ ಮಾರುತಿ ಅವರಿದ್ದಾರೆ ನಮ್ಮ ಜೊತೆ. ವೆಲ್ಕಮ್ ಟು ದ ಕ್ಲಬ್. ಇವ್ರದ್ದು ID ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ. ಡಿಸ್ಕ್ರಿಪ್ಷನ್ ಅಲ್ಲೆಲ್ಲ ಹಾಕಲ್ಲ, ಸೀದಾ ಇದಕ್ಕೆ ಚಾನಲ್ ಬಟನ್ ಕೊಡ್ತೀನಿ ವಿಡಿಯೋ ಮಧ್ಯದಲ್ಲಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಗುಡ್ ಲಕ್, ಆಲ್ ದ ಬೆಸ್ಟ್. ಏನು ಡಿಸೈಡ್ ಮಾಡಿದ್ರಿ? ಡಿಸೈಡಿಂಗ್ ಸ್ಟಿಲ್ ಡಿಸೈಡಿಂಗ್ ಬ್ರೋ. ಡಾಕ್ಟ್ರ್ ಟೈಮಿಗೆ ಕಾಫಿ ಟೀ ತಗೊಂತವ್ರೆ. ಬನ್ಸ್ ರೆಡಿ ಇದೆ. ಸೊ ತಿಂಡಿಗೆ ಮ್ಯಾಗಿ ಇದೆ, ಪಾವ್ ಭಾಜಿ. ಪಟ್ಟ ನಂಗೆ ಜಾಗ ಖಾಲಿ ಮಾಡ್ಬಿಡೋಣ, ಟೈಮ್ ಆಗ್ತಾ ಇದೆ. ಮಳೆ ಬರ್ತಾ ಇದೆ, ಮಳೆ ಹೋಗ್ತಾ ಇದೆ, ಅಂದರೂ ಒಳಗಡೆ ಶೆಕೆ ಕಿತ್ಕೊಂಡು ಹೋಗ್ತಾ ಇದೆ. भैया मैगी कितना एक प्लेट? कितना? 50. ನೀವು ದುಡ್ಡು ಎಷ್ಟು ಅಂತ ಕೇಳಿ ನಾನು ಮ್ಯಾಗಿ ಆರ್ಡರ್ ಮಾಡ್ಬೇಕಾರೆ 50 ರೂಪಾಯಿ ಒಂದು. ಟೋಟಲ್ ಎಷ್ಟು ಪ್ಲೇಟ್ ಹೇಳಿರೋದು? 50. ಏನು ನೋಡ್ತಾ ಅಂತಾರೆ ಅಲ್ಲಿ? ಬಜ್ಜಿ 10 ರೂಪಾಯಿ. ಬಜ್ಜಿ ಚೆನ್ನಾಗಿದೆ ಅಂತ ಕಾನ್ಫಿಡೆನ್ಸ್ ಕೊಟ್ಟಿದೆ ಯಾರು ಅಲ್ಲ, ಮಾರುತಿ. वो बज्जी 9 है ना? और उतना दे दो बस. हाँ एक बस. ಇಲ್ಲ ಅವನಲ್ಲ, ಅವನು ಬಾಂಡಿ ತಾತ ಕಿತ್ತೋಗ. ರೇಟು ಯಾರು ಕೇಳಲಿಲ್ಲ, 50 ರೂಪಾಯಿ ಅಂತೆ ಈ ಮ್ಯಾಗಿಗೆ. 50 ರೂಪಾಯಿ ಬಾಯಿಗೆ ಮೊಣ್ಣಾಕ. ಇದು 10 ರೂಪಾಯಿ ಮ್ಯಾಗಿನೂ ಅಲ್ಲ ಇದು. ಇವನು ಯೂಟ್ಯೂಬರ್ ಪ್ಲಸ್ ರೋಸ್ಟರ್ ಕಣ ಒಂದು ಲೈಕ್. ಮತ್ತಿನ್ನೇನು ಇಷ್ಟು ಯಾವನ 50 ರೂಪಾಯಿ ಕೊಡ್ತಾರ? ಕರೆಕ್ಟ್ ರಿಯಾಲಿಟಿ. ನಾವು ರಿಯಾಲಿಟಿ ಮಾತ್ರ ಹೇಳೋದು. ನಾನು ಹೇಳ್ತಾ ಪ್ರಣವ ರಿಯಾಕ್ಷನ್ ತಿನ್ಬಿಡಿ ಹೇಳ್ತೀವಿ. ಮ್ಯಾಗಿ ಚೆನ್ನಾಗಿದೆ. 50 ರೂಪಾಯಿ ಜಾಸ್ತಿ ಐತಿ. 30 ರೂಪಾಯಿ. ತಿಂಡಿ ಮುಗಿಸಿ ಇವಾಗ ಮಳೆಯಲ್ಲಿ ನೆನ್ಕೊಂಡು ನಾವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೂ ಮುಂಚೆ ಲಗೇಜ್ನೆಲ್ಲ ಇಡೋದಕ್ಕೆ ಒಂದು ರೂಮ್ ಮಾಡಬೇಕಿತ್ತು. ಇಲ್ಲೇ ಒಬ್ರು ಹೇಳಿದ್ರು 100 ರೂಪಾಯಿಗೆ ಒಂದು ರೂಮು ಅಂತ. ಅಲ್ಲಿ ಹೋಗಿ ಬರೋ ಲಗೇಜ್ನೆಲ್ಲ ಅಲ್ಲಿ ಎತ್ತಾಕಿ ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೋ. ಹಾಕು. ಸೊ ಈ ಅಂಗಡಿಲಿ ನಮ್ಮ ಲಗೇಜ್ನೆಲ್ಲ ತುಂಬಿಬಿಟ್ಟು ನಮ್ಮ ಶ್ರೀಶ್ ಅವರೆಲ್ಲ ಲೋಡ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಶ್ರೀಶ್. ನನ್ನ ಬ್ಯಾಗೂ ಹಾಕ್ಬಿಡಾಯ್ತಾ? ಫಸ್ಟ್ ಕವರ್ ಮಾಡೋದು. ಓಕೆ ಬಾಯ್ಸ್, ನಡೀರಿ. ಜೈ ಅಂತ ಒಳ್ಳೆ ಮನಸ್ಸಿಂದ ಪಟ್ಟಣಕ್ಕೆ ಹೋಗಿ ಪಟ್ಟಣಕ್ಕೆ ಸೇಫಾಗಿ ಬಂದ್ಬಿಡೋಣ. ಪೀಸ್. ಕಾಪಾಡಿ ಪರಿಸರವನ್ನು ರಕ್ಷಿಸಿ. ಬಂದ್ರು ಚಲೋ ಭಯ್ಯ. ಶಿವ ಶಂಭೋ. ನಾವು ನಡ್ಕೊಂಡು ಮೊಬೈಲ್ ಸರ್ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು. ಸೀದಾ ಇವಾಗ ಏನಿಲ್ಲ ಅಂದ್ರೂ ಬ್ಲಡಿ ರಾಸ್ಕಲ್. ಗೊತ್ತಾಗಲ್ಲ ನಂಗೆ ಗೊತ್ತು ನೀನೇ ಅಂತ ರಾಸ್ಕಲ್. ರಾಸ್ಕಲ್ ಪೋಡ. ಏನಾಯ್ತು? ಏನು ರಾಸ್ಕಲ್ ಅಂತ ಏನು ಅಂತಿದ್ಯಲ್ಲ? ಏನೂ ಆಗಿಲ್ಲ. ಇವ್ರಿಗೆ ಅರ್ಥ ಆಗಿರುತ್ತೆ, ನನಗೆ ಅರ್ಥ ಆಗಿರುತ್ತೆ ಅಲ್ವಾ? ಸೊ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಸೀದಾ ಇವಾಗ ಮಳೆ ಹೋಗ್ತಾ ಇದೀವಿ. ಇನ್ನೊಂದು ಯೂಟ್ಯೂಬ್ ನಡೀತಾ ಇದೆ, ಮುಂದೆ ಒಂದು ಯೂಟ್ಯೂಬ್ ನಡೀತಾ ಇದೆ.
ಕಾಂಪಿಟೇಷನ್ ಅಲ್ಲಿ ಮಾಡ್ತಿಲ್ಲ, ಹೆಲ್ತಿಯಿಂದ ಮಾಡ್ತಿದ್ದಾರೆ. ಅದಕ್ಕೆ ನಾವೆಲ್ಲ ಕೋಆಪರೇಟ್ ಮಾಡ್ತಾ ಇದೀವಿ. ನಮಗೂ ಸಂತೋಷ ಅಂತ ಅಂತ ಇರ್ಬೇಕು ಅವಾಗ ಅವಾಗ. ಇಲ್ಲ ಇದು ಬಿಗಿನಿಂಗ್ ಆಗಿದೆ. ಈಗ ಮುಂದೆ ದೊಡ್ಡ ಸಾಧನೆಗಳು ಇದಾವೆ. ಬಿಗ್ ಆಪರೇಷನ್ ನಂದೇ, ಒಂದು ಕ್ಯಾಮ್ರಾ ಓನರ್ ಇವನೇ, ಆಮೇಲೆ ಕ್ಯಾಮ್ರಾನು ಕಾರ್ಯಕರ್ತರು, ಆರ್ಗನೈಸರ್ ಎಲ್ಲ ಇವನೇ. ಹುಡುಗರೆಲ್ಲ ಚೆನ್ನಾಗಿರ್ಲಿ ಅಷ್ಟೇ. ಎಲ್ಲ ಇವಂದೇ. ಎಲ್ಲ ಹೇಳ್ಬಿಡು. ಮಳೆ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲೇ ಈ ಥರ ಮಳೆಯಲ್ಲಿ ನೆನ್ಕೊಂಡು ಟ್ರೆಕ್ಕಿಂಗ್ ಮಾಡ್ತಾ ಇರೋದು. ಒಂದು ಒಳ್ಳೆ ವಾಟರ್ ಫಾಲ್ಸ್ನ ಲೇಟಾಗಿ ನೋಡಿದ್ರು ಪರವಾಗಿಲ್ಲ, ಲೇಟೆಸ್ಟಾಗಿ ನೋಡ್ತಾ ಇದ್ದೀವಿ. ನಾನು ನೋಡೋದಲ್ಲೇ ನಿನ್ನೂ ತೋರಿಸ್ತೀನಿ, ಬನ್ನಿರಿ. ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ಒಳ್ಳೆ ವ್ಯೂ ಜೊತೆಗೆ ನಾವು ಹೊರಟಿದ್ದೀವಿ ದೂದ್ ಸಾಗರ್ಗೆ. ಸೊ ಅಲ್ಲಿಂದ ಒಂದು 20 ನಿಮಿಷ ಟ್ರೆಕ್ಕಿಂಗ್ ಆಯಿತು. ಇವಾಗ ಇಲ್ಲಿಂದ ಕ್ಲೀನಾಗಿ ಲೆಫ್ಟ್ ತೊಗೊಂಡು ಕಾಡಲ್ಲಿ ಟ್ರೆಕ್ ಮಾಡೋಣ ಅಂತ ಹೇಳ್ತಾ ಫಾರ್ ದ ಫಸ್ಟ್ ಟೈಮ್ ಕಾಡೊಳಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಅದು ಮಳೆಯಲ್ಲಿ ನಮ್ಮ ದೋಸ್ತರುಗಳ ಜೊತೆ ಹೋಗ್ತಾ ಇದ್ದೀನಿ. ಸೊ ಕ್ರೇಜಿಲೇ ಚಂದನ. ಕೊಚ್ಚೆ ಗುರು, ಕೊಚ್ಚೆ. ಹಾಂ, ಓಕೆ, ಹಿಂಗಿದೆ ನಮ್ಮ ಕಾಡು ವ್ಯೂ. ಎಲ್ಲರದು ನಾನು ನೀನು ಹೇಳು, ನಂದು ನೀನು ಹೇಳು. ಓಕೆ, ಆ್ಯಕ್ಚುಲಿ ಇಲ್ಲಿಂದ ಕಾಡೊಳಗೆ ಎಂಟ್ರಿ. ಸೊ ಗಾರ್ಡ್ಸ್ ನಮ್ಮ ಹತ್ರ ಫೋನ್ ನಂಬರು ಮತ್ತು ನೇಮ್ ಬರ್ಕೊತಿದ್ದಾರೆ. ಚೆಕ್ ಪಾಯಿಂಟ್ 1 सही है भैया, वही है। हाँ नहीं डाल रहा, उसके लिए हम दूर बाहर डाल रहे हैं. ಇದು ಚೆಕ್ ಪಾಯಿಂಟ್ 1 ಅವರು ಗಾರ್ಡ್ಸ್ ಅವ್ರದ್ದೆಲ್ಲ ಆ್ಯಕ್ಚುಲಿ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಅದಕ್ಕೆ ಸೈಡಿಗೆ ಬಂದು ಮಾತಾಡ್ತಾ ಇದ್ದೀನಿ. ಇದು ಎಂಟ್ರೆನ್ಸು, ಕಾಡ್ ಎಂಟ್ರೆನ್ಸ್. ಇದು ಟೋಟಲ್ ಟ್ರೆಕ್ಕಿಂಗ್ ಟೈಮ್ ಬಂದು 2.5 ಗಂಟೆ ಒಂದು ಸೈಡು. ಯೂಶ್ವಲಿ 1 ಅವರ್ ಸ್ಪೆಂಡ್ ಮಾಡ್ತೀವಿ ಫೋಟೋಗೆ, ವೀಡಿಯೋಗೆ ಮತ್ತು ವ್ಯೂನ ಕಂಪ್ಲೀಟಾಗಿ ನೋಡೋದಕ್ಕೆ. ಏನಿಲ್ಲ ಅಂದ್ಕೊಂಡ್ರು 5 ಅವರ್ಸ್ ಪ್ಲಸ್ 6 ಅವರ್ಸ್ಗೆ ನಮ್ಮ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಗುತ್ತೆ. ತುಂಬ ಅಡ್ವೆಂಚರಸ್ ಆಗಿದೆ, ಎಂಜಾಯ್ ಮಾಡೋಣ. ನಾನೇನೇನು ನೋಡ್ತೀನಿ ನಿಮಗೂ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ. ಕಾರ್ಯಕರ್ತರೆ, ಈ ಟ್ರೆಕ್ಕಿಂಗ್ ಒಪಿನಿಯನ್ ಹೇಳಿ ಬ್ರೋ. ಓಕೆ, ಚೆನ್ನಾಗಿ ನಡೀತಾ ಇದೆ, ನೋಡೋಣ. ಓಕೆ, ಥ್ಯಾಂಕ್ ಯು. ಇಲ್ಲ ಹೇಳು. ಸಾಕು ಅಷ್ಟೇ, ಹೋಯ್ತು, ಫೀಲ್ ಆಯ್ತು. ಇಲ್ಲ ಕಟ್ ಮಾಡ್ತೀನಿ, ಅದು ಹಾಕಲ್ಲ, ಹೇಳ. ಓಕೆ, ಕಟ್ ಮಾಡಕ್ಕೆ ಯಾಕೆ ಹೇಳ್ಬೇಕು ನಾನು? ಅದಲ್ಲ, ಮುಂಚೆ ಕಟ್ ಮಾಡಿ. ಓಕೆ, ಚೆನ್ನಾಗಿ ನಡೀತಾ ಇದೆ, ನೋಡೋಣ. ಈಗ ಫಸ್ಟ್ ಎಂಟ್ರಿ ಮಾಡ್ತಾ ಇದೀವಿ, ಎಂಟ್ರಿ ಕೊಡ್ತಾ ಇದ್ದಾರೆ. ಈಗ ಮುಂದಕ್ಕೆ ಹೆಂಗಿರುತ್ತೆ ಅಂತ ನಮ್ಮ ಇವರೇ ಹೇಳ್ತಾರೆ. ಕ್ರೇಜಿ ಗುರು, ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಯಾವ್ದನ್ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತೋ ಎಲ್ಲ ಮಾಡಕ್ಕೆ ಎಲ್ಲ ಮಾಡ್ತಾ ಇದ್ದೀವಿ. ಬನ್ನಿ, ಯಾವ ಥರ ಇದೆ ತೋರಿಸ್ತೀವಿ ಮುಂದೆ. ಕಾಲ್ ಫುಲ್ ಮುಳುಗೆ ಹೋಯ್ತು. ಏನೋ ಇದು ಒಣ್ಣಲ್ಲ ನೋಡಿ ಗಾಯ್ಸ್ ಹೆಂಗಿದೆ. ನಮ್ಮ ಹಿಂದೆ ನೂತನ್ ಬರ್ತಾವನೆ.
ಒಂದು ಮಾತಾಡಲ್ಲ ಹುಡುಗ. ಆ ಹುಡುಗನ್ನ ಇವಾಗ ಮಾತಾಡಿಸ್ತೀನಿ. ಏನಣ್ಣ ಮಾತಾಡ್ಲೇಬೇಕಣ್ಣ ನೀನು? ಮಾತಾಡಲಿ. ಏನು ನಿಂಗೆ ಏನು ಅನಿಸ್ತೈತೆ? ಚೆನ್ನಾಗಿ ಅನಿಸ್ತಾ ಇದೆಯಾ? ಫುಲ್ಲು ಹೆವಿ ಮಳೆ, ಹೆವಿ ನೀರು. ಸಾಕು ಬಿಡಲ್ಲ. ಅಪರೂಪಕ್ಕೆ ಇಷ್ಟೊತ್ತಕ ಮಾತಾಡೋನೆ. ಸೂಪರ್. ನಾವು ಹೋಗ್ತಾ ಇರೋಂಥ ಜಾಗ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ. ಕರೆಕ್ಟ್ ಕಾಡು ಮಧ್ಯ ಇದು. ನಿಮಗೂ ತೋರಿಸ್ತೀನಿ ನೋಡಿ, ನೋಡ್ಕೊಳ್ಳೋ. ಪ್ಲೀಸ್ ಗಾಯ್ಸ್ ಬನ್ನಿ, ಮಿಸ್ ಮಾಡಬೇಡಿ ಅಷ್ಟೇ. ನೋಡಿದ್ರಲ್ಲ, ಈ ಥರ ವೆದರಲ್ಲಿ ಈ ಥರ ನೆನ್ಕೊಂಡು ಒಂದು ಒಳ್ಳೆ ಜಾಗ ನೋಡ್ಕೊಂಡು ಬರೋ ಮಜನೇ ಬೇರೆ. ಅದಕ್ಕೆ ಆದಷ್ಟು ಟೈಮ್ ಸಿಗ್ದಾಗೆಲ್ಲ ಮನೇಲಿರೋದು ಬಿಟ್ಟು ಆಚೆ ಬನ್ನಿ, ಜಗತ್ತು ನೋಡಿ. ಜಗತ್ತು ನೋಡಾದ್ಮೇಲೆ ಮತ್ತೆ ನೀವು ನೆನೆಸ್ಕೊಳೋಕ್ಕೋಸ್ಕರ ಈ ಥರ ವೀಡಿಯೋಸ್ ಮಾಡ್ಕೊಂಡು ಬನ್ನಿ. ಎಷ್ಟೋ ವರ್ಷ, ಎಷ್ಟೋ ತಿಂಗಳಾದಮೇಲೆ ಮತ್ತೆ ಆ ವಿಡಿಯೋ ನೋಡೋದ್ರಲ್ಲಿ ಇರೋ ಮಜನೇ ಬೇರೆ. ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ, ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇದು ಚಿಕ್ಕ ಸಜೆಷನ್, ಬಟ್ ಒಂದಿನ ಡೆಫಿನೆಟ್ಲಿ ಖುಷಿ ಪಡ್ತೀರ ಅಂತ ಹೇಳ್ತಾ, ಮಳೆ ಜೋರಾಯಿತು. ಮಳೆ ಇಷ್ಟಪಡೋರು ದಯವಿಟ್ಟು ನೀನು ಕಾಣಿಸ್ತೀಯ ನೋಡ್ಕೊಂಡು ಮಾತಾಡು. ಯಾರಿಗೆಲ್ಲ ಮಳೆ ಇಷ್ಟ ಆಗಿವೆ, ಯಾರ್ದು ಲಕ್ಕಿಯೆಸ್ಟ್ ಪರ್ಸನ್. ಇಂಥ ವಯಸ್ಸು ಇಂಥ ಮಳೆಯಲ್ಲಿ ಸಿಗಬೇಕು ಅಂದರೆ ಲಕ್ಕಿ ಮಾಡಿರ್ಬೇಕು. ಸೆಪ್ಟೆಂಬರ್ 2024 ಯಾವ ನಾವು ಬೇವರ್ಸಿ ಇಲ್ಲಿ ಪ್ಲ್ಯಾನ್ ಮಾಡಿದೆ ಅಂತ ಟ್ರೈನರ್ ಸಾಯ್ತಿದ್ದಾನೆ. ಯಾವ ನಾವು ನೀನೇ ಇವೇ ಮಚ್ಚ ಅಲ್ಲ, ಇವಾಗಲೂ ಹಂಗೆ ಅಂತ ಮಚ್ಚ. ರೆಕಾರ್ಡಿಂಗ್ ಆನ್ ಮಾಡಿದ್ಯಾ? ಆಫ್ ಮಾಡಿದ್ಯಾ ಇದು ಸ್ಕ್ರೀನು? ಆಟೋಮೆಟಿಕ್ ಆಫ್. ಒಳ್ಳೆ ವ್ಯೂಲೇ ಅಲ್ವಾ? ಅಲ್ಲೋ ಮರಗಳು 360 ಹಾಕಿದೆ ನಾರ್ಮಲ್. ಪ್ರಣವ ಒಂದು ವಿಡಿಯೋ ಐತೆ ಕೂತ್ಕೊಂಡು ನಾಳೆ ಅವರೇ ಹೇಳಿ ಬಾಯ್. ಈ ವೆದರಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ? ನಿಮ್ಮ ಒಪಿನಿಯನ್ ಸ್ವಲ್ಪ ನಮ್ಮ ವೀಕ್ಷಕರಿಗೂ ಹೇಳಿ. ಇರೋದು ಒಂದು ಲೈಫು, ಈ ಥರ ಅಡ್ವೆಂಚರ್ಸು ಇವಾಗ ಮಾಡಿದೆ ಮುಂದಕ್ಕೆ ಬರೋ ಚಾನ್ಸ್ ಇಲ್ಲ. ಈ ಥರ ಫ್ರೆಂಡ್ ಸರ್ಕಲ್ ಎಲ್ಲರಿಗೊಂದು ಇರುತ್ತೆ. ನೀವು ಹೋಗ್ತಾ ಇರಬೇಕು, ಎಂಜಾಯ್ ಮಾಡ್ತಾ ಇರಬೇಕು, ಹಂಗಂತ ಹಂಗೆ ದುಡಿತಾ ಇರಬೇಕು. ಓಕೆನಾ? ಸುಮ್ಮನೆ ಗಾಡಿ ಹಾಕಕ್ಕೆ ತಿರುಗಬಾರ್ದು. ತಿರುಗಬೇಕು. ಗಾಡಿ ತಗೊಂಡ್ಮೇಲೆ ಮೂಟೆ ಹೊರಗೆ ಇಟ್ಕೊಬಾರ್ದು. ಕ್ರೂಸಿಂಗ್ ಬೇಕು ತಗೊಂಡ್ಬಿಟ್ಟು ಅಡ್ವೆಂಚರ್ ಬೇಕು. ಜಾವ ಮುಗಿದು ಇಲ್ಲಿದಾನಲ್ಲ, ಇವ್ನು ಮಹಾನ್ ಕಲಾವಿದ. ಇವ್ನ ಬಗ್ಗೆ ಸ್ಟೋರಿ ಇದೆ, 1 2. ಯಾರು ಮಾಡಿದ್ದ ಅವನು ಹಂಗೆಲ್ಲ ಮಾಡಲ್ಲ. ಹೇಳ್ತೀವಿ, ಅದು ತುಂಬ ದೂರ ಇಲ್ಲ. ಇವ್ನು ಗಾಡಿ ತೆಗಿತಾನೆ ಬೆಂಗಳೂರು ಗಾಡಿ ಬಂದರೆ ಪ್ರಳಯ ಗ್ಯಾರಂಟಿ. ನಮ್ಮ ಕಾಳೆ ಅವ್ರು ಏನಾದರೂ ಮೋಟೋಲ ಸ್ಟಾರ್ಟ್ ಮಾಡಿದ್ರೆ ಇವ್ನು ಬೆಳ್ಳಿಗೂ ಸಮ ಆಗಲ್ಲ. ದೀಪ ಹಾಕ್ತೀವಿ ಏನೆಲ್ಲ ಅಂಥವೆಲ್ಲ ಬೇರೆ ಯೂಟ್ಯೂಬರ್ಸ್ ಬಗ್ಗೆ ಕಂಪ್ಯಾರಿಸನ್ ಮಾಡಬಾರ್ದು. ಇಲ್ಲೇ ಇವ್ನು ಫಸ್ಟ್ ಇದು ಮೆಚುರಿಟಿ. ಕನ್ನಡದಲ್ಲಿ ಎಲ್ಲರೂ ಮಾತಾಡ್ತಾರೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅವ್ರು ಸ್ವಲ್ಪ ಹಂಗೆ ಮಾತಾಡ್ತಾರೆ. ದೊಡ್ಡವರಾದ್ರೆ ನಾವು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ. ತುಂಬ ಮುಂದಕ್ಕೆ ಮಾರುತಿ ಕಂಟಿನ್ಯೂ ಮಾಡ್ತಾರೆ. ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಈ ಥರ ಕಂಟೆಂಟ್ಗೆ ದಯವಿಟ್ಟು
ಪಟ್ಟನಾಗಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಒತ್ತಿ. ನನ್ನ ಪ್ರತಿ ವಿಡಿಯೋ ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಡನ್. ಅಲ್ಲಿ ನಾವು ಬಂದ ನ್ಯಾಷನಲ್ ಪಾರ್ಕ್ ಟೈಮಿಂಗ್ಸ್ ಬಂದು 9 ರಿಂದ 5:15. ನನಗೆ ಅದಾದಮೇಲೆ ಇಷ್ಟ ಆಗಿದ್ದು ಅಂದರೆ ಈ ಮನೆ ಏನು ಬ್ಯೂಟಿಫುಲ್ ಆಗಿದೆ. ಫೈನಲಿ ದಟ್ಟ ಕಾಡಿಂದ ಓಪನ್ ಸ್ಪೇಸಿಗೆ ಬಂದಿದ್ದೀವಿ. ಹೆಂಗಿದೆ ಫಾಗು ಅಂದರೆ, ಈ ಎಕ್ಸಾಕ್ಟ್ ಟೈಮ್ ಬಂದು ಎಷ್ಟು ರಜು ಟೈಮು 10:40 ಆದರೂ ಫಾಗ್ ಹೆಂಗಿದೆ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ. ನೋಡಿ ಆ ಬೆಟ್ಟದಲ್ಲಿ ಫಾಗು ಕ್ಯಾಮ್ರಲ್ಲಿ ಹೆಂಗೆ ಕಾಣ್ತಿದೆಯೋ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಕಣ್ಣಲ್ಲಿ ಮಾತ್ರ ನೋಡೋಕ್ಕಂತೂ ಸೂಪರಾಗಿದೆ. ಇಲ್ಲಿ Really, we are enjoying the wonderful journey with a wonderful weather and with wonderful guys. ಎಸ್, ನಾವು ತುಂಬಾ ವರ್ಷಗಳಾಗೋಗಿತ್ತು ಒಟ್ಟಿಗೆ ಓಡಾಡಿ. ಎಜುಕೇಷನ್ ಕಂಪ್ಲೀಟ್ ಆಯಿತು, ಕೆಲಸಕ್ಕೆ ಸೇರ್ಕೊಂಡ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಇರುತ್ತಲ್ಲ, ಅದನ್ನೆಲ್ಲ ಮುಗಿಸಿ ಒಂದು ರೇಂಜ್ಗೆ ಇವಾಗ ಫ್ರೀಯಾಗಿ ಎಲ್ಲರೂ ಮಾತಾಡ್ಕೊಂಡು ಬಂದಿದ್ದೀವಿ. ಇದರಲ್ಲೂ ಒಂದು 2-3 ಜನ ಮಿಸ್ ಆಗೋರೆ, ಏನೂ ಮಾಡೋಕ್ಕಾಗಲ್ಲ. ಒಂದು ಟ್ರಿಪ್ ಅಂದಮೇಲೆಲ್ಲ ಕಾಮನ್ ಇದ್ದಿದ್ದೆ. ಇಟ್ಸ್ ಓಕೆ, ನೆಕ್ಸ್ಟ್ ಟ್ರಿಪ್ಪಿಗೆ ಕರ್ಕೊಂಡ್ಬರ್ತೀವಿ ಅಂತ ಹೇಳ್ತಾ ಬನ್ನಿ ನಿಮಗೆ ವ್ಯೂಸ್ ತೋರಿಸ್ತೀನಿ. ಸೂಪರ್ ಅಲ್ಲ? ಬನ್ನಿ ಮುಂದಕ್ಕೆ ಹೋಗೋಣ. ಇಲ್ಲಿಂದ ದಾಟೋದೇ ಇರೋದು ಇವಾಗ ಸದ್ಯಕ್ಕೆ. ತುಂಬ ನೀರು ಹೋಗ್ತಾ ಇದೆ. ನಾವಿವಾಗ ಇಲ್ಲಿಂದ ಕ್ರಾಸ್ ಮಾಡಿ ಅಲ್ಲಿಗೆ ಹೋಗಬೇಕು. ಇವ್ರು ಯಾವ ಥರ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಲೆಟ್ಸ್ ಸಿ. ಪೀಸ್. ನಮ್ಮ ಶ್ರೀಶಾ ಅವರು ಏನೋ ಹುಡುಕ್ತಿದ್ದಾರೆ. ಏನು ಶ್ರೀಶಾ? ಸ್ಟೋನು ಲೈಕ್ ಅದು ಇನ್ನೂ ಸ್ವಲ್ಪ ಓಲ್ಡ್ ಏಜ್ ಸ್ಟೋನ್ಸ್ ಇದ್ದಿದ್ರೆ ಅರ್ಧ ಕಟ್ ಮಾಡಿದ್ರೆ ಅದರಲ್ಲಿ ಕ್ರಿಸ್ಟಲ್ ಟೈಪ್ಸ್ ನಾವು ಕ್ರಿಸ್ಟಲ್ ಮಾಡ್ಕೊತೀವಲ್ಲ, ಆ ಥರ ಗ್ರೀನ್ ಆಗ್ಬೋದು, ಎಂಬೆಡೆಡು ಗ್ರೀನು ಅಥವಾ ಆ ಥರದ್ದು ಸಿಗುತ್ತೆ. ಬಟ್ ಇಟ್ ಶುಡ್ ಬಿ ಓಲ್ಡೆಸ್ಟ್, ತುಂಬ ಓಲ್ಡ್ ಆಗಬೇಕು. ಅದು ಓಲ್ಡೆಸ್ಟ್ ಸ್ಟೋನ್ಸ್ಗಳ ಹತ್ರ ಜಾಸ್ತಿ ಅದು ಕಲ್ಟಿವೇಟ್ ಆಗಿ 1000 ಇಯರ್ಸು ಅದು ಕಲರ್ ಕನ್ವರ್ಟ್ ಆಗಿರುತ್ತೆ. ಸೂಪರ್. ಹೋಗೋಣ, ದಾಟ್ಬೋದಾ? ಅವ್ರು ಓದ್ತಾರೆ, ಅಲ್ಲೇ ಓದಕ್ಕಂತೆ. बोल दीजिए आपका नंबर बोल दीजिए. आपका नाम बोल दीजिए. आपका नाम, आपका काम और आपका नंबर बोल दीजिए. मेरा नाम संतोष नायक है, मैं दूधसागर गाइड हूँ. किसी को आने का तो मेरा कॉन्टेक्ट नंबर रहेगा 9923159950. ಸೂಪರ್. ಸೊ ಅವ್ರ ಡೀಟೇಲ್ಸು ನಾನು ಹಾಕಿರ್ತೀನಿ, ನೋಡ್ಕೊಂಬಿಟ್ಟು ಬಂದರೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಒಳ್ಳೆಯ ಪರ್ಸನ್, ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಅವರೆಲ್ಲಿ ಕಾಲಿಟ್ಟಿದ್ದಾರೆ, ನಾವು ಅಲ್ಲೇ ಕಾಲಿಟ್ಕೊಂಡು ಹೋಗ್ಬೇಕು. ಲೈಟಾಗಿ ಡೀಪ್ ಆಗಿದೆ, ಮಂಡಿವರೆಗೂ ನೀರು ಹೋಯ್ತು, ನೋಡ್ಬೋದು. ಆರಾಮಾಗಿ ಹುಷಾರಾಗುವ ಅಂತ ಅರ್ಜೆಂಟ್ ಏನಿಲ್ಲ. ಅಂತ ಕಷ್ಟ ಏನಿಲ್ಲ, ಬಟ್ ಭಯ ಪಡೋರಿಗೆ ಅದು ಸ್ವಲ್ಪ ಭಯ ಆಗುತ್ತೆ.
ವಾಟ್ ಇಸ್ ದಿಸ್ ಬಾಯ್ಸ್? ರೆಸ್ಟಿಂಗ್ ಪಾಯಿಂಟ್. ಇನ್ನು ಅರ್ಧ ಗಂಟೆ ಹೋದ್ರೆ ಗೊತ್ತಿಲ್ಲ. ಫೇಮಸ್ ಮಹೇಶ್ 12 ಒಳಗಡೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿದೆ ದೇವಸ್ಥಾನ. ಇನ್ನೊಂದು 20 ನಿಮಿಷ ಟ್ರಾವೆಲ್ ಇದೆ. ಇಲ್ಲೊಂದು ಬಿಡ್ದಿದೆ, ಯಾವ ಥರ ಬಿಡ್ದು ಏನು ಕತೆ ಅಂತ ಬನ್ನಿ ತೋರಿಸ್ತೀನಿ. ಹಾಂ, ಒಂಥರ ಹ್ಯಾಂಗಿಂಗ್ ಬಿಡ್ತಾರ. ಅಯ್ಯೋ, ಕೈಯಲ್ಲಿ ಬೇರೆ ಇದಿದೆ. ಕಂಪ್ಲೀಟ್ ಆಯಿತು. ಓಕೆ, ಲೇಟಾಗಿ ಬಿಡುತ್ತಲ್ಲ, ಹೋಗ್ತಾ ಈಗ ತಾನೆ ಹೋಗೋದು. ನೋಡೋಣ ಹೋಗ್ತಾನ, ಈಗ ಲೇಟಾಗಿ ಬಿಡುತ್ತೆ. ವಿಡಿಯೋ ಮಾಡ್ತಿದ್ಯಾ? ಹೆಂಗೆ ಬರ್ತಾ ನೋಡ್ರಿ ನಮ್ಮದು. ಬೇಡ ಗುರು, ಇದು ಇಕ್ಕೆ ಫಸ್ಟೇ ಹೈಟ್ ಅಂದ್ರೆ ಭಯ ನನಗೆ. ಹೈಟಾ? ಅದ್ಯಾವ್ದು ಹೈಟ್ ನಮ್ಮದು? ಹೈಟಾ ಅದು? ಹ್ಯಾಂಗಿಂಗ್ ಬ್ರಿಡ್ಜ್ ಅಂದ್ರೆ ಹಂಗೆ ಏನೋ ಹೇಳ್ತೀಯಪ್ಪ, ಎಕ್ಸ್ಪೀರಿಯನ್ಸ್ ಹೇಳೋ. ಕಂಟೆಂಟ್ ಅಂತ ಇದೇನೋ ಯಾರು ಹೋಗೋದು. ಅಲ್ಲಿಗೆ ರೀಚ್ ಆಗೋಕ್ಕೂ ಮುಂಚೆ ಇಲ್ಲಿಂದನೇ ಆ್ಯಕ್ಚುಲಿ ಫಾಲ್ಸ್ ಸಖತ್ತಾಗಿ ಕಾಣಿಸ್ತಾ ಇದೆ. ಬಟ್ ಕ್ಯಾಮ್ರಲ್ಲಿ ಕಾಣಿಸ್ತಾ ಇಲ್ಲ, ಯಾಕೆಂದರೆ ವೈಡ್ ಆ್ಯಂಗಲ್ ಇದು. ನೋಡೋಕ್ಕಂತೂ ತುಂಬ ಸಖತ್ತಾಗಿದೆ. ಇವಾಗ ತಾನೇ ಬಿಸಿಲು ಸ್ಟಾರ್ಟ್ ಆಗ್ತಾಯಿದೆ, ಫಾಗು ಲೈಟಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಸಖತ್ತಾಗಿ ಕಾಣುತ್ತೆ ಅಂತ ಹೇಳ್ತಾ, ನೀರಂತೂ ತುಂಬ ಇದೆ, ಯಾಕೆಂದರೆ ಮಳೆ ಬೇರೆ ಬರ್ತಿದೆ. ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾ ಇನ್ನೇನು ವಾಟರ್ ಫಾಲ್ಸ್ 100 ಮೀಟರ್ ದೂರ ಇರೋಕ್ಕೂ ಮುಂಚೆನೇ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ನಿಂತ್ಕೊಂಡು ಕಂಪ್ಲೀಟ್ ವಾಟರ್ ಫಾಲ್ನ ನೋಡ್ಬೋದು. ಬನ್ನಿ, ನಿಮಗೂ ತೋರಿಸ್ತೀನಿ. ಫೋನಲ್ಲಿ ಇದು ಸಖತ್ತಾಗಿ ಕಾಣಿಸ್ತಾ ಇದೆ. ಫೋನ್ ಇದ್ರಲ್ಲಿ ಕಾಣಿಸಲ್ಲ, ನಾನು ಫೋನ್ ವ್ಯೂವಲ್ಲಿ ತೋರಿಸ್ತೀನಿ ಇವಾಗ. ಕಾಣಿಸುತ್ತೆ. ಇನ್ನು ಹತ್ರ ಹೇಳಿ ಹೇಳಿದ್ರೆ ಕಳಿಸ್ಬಿಡ್ಲಾ? ಇಲ್ಲಿ ನೋಡಿ ಮಗ, ಅವ್ನು ಸ್ನ್ಯಾಪ್ ಹಾಕ್ಬೇಕು. ಇದ್ರಲ್ಲಿ ತೋರಿಸು. ನೋಡಿ, ಪ್ರಣವ್ ಇದ್ದಿದ್ರು ಫೋನಲ್ಲಿ ತೋರಿಸ್ತೀನಿ. ಸೂಪರ್. ಅಲ್ಲಿಂದ ಹರಿದಿದ್ದ ನೀರು
ಸ್ಟಾರ್ಟಿಂಗ್ ಪಾಯಿಂಟೇ ಕಾಣಿಸ್ತಾ ಇಲ್ವೋ ಫಾಗಂತೂ ಸಿಕ್ಕಾಪಟ್ಟೆ. ಇಲ್ಲಿಂದ ಹೋಗ್ಬೇಕು. ಹೋಗ್ಬೇಡ ಅಂದ್ರೆ ಹೋಗ್ತಾರೆ ಯಾವ ಮುಂದೆ ಅಲ್ಲಿ ಬರ್ತಾರಲ್ಲ ಹೋಗ್ಬೇಡ ಅಂತ ಹೇಳೋಣ. ಬಟ್ ಇಷ್ಟು ಸಾಕಾಗಿರೋದ್ರ ಮುಂದೆ ಅದೊಂದು ನೋಡಿದ್ರೆ ಯಾವ ನೋವು ಬರೋದು ಎಲ್ಲ ಮರ್ತೋಗುತ್ತೆ. ನೋಡಿ ವರ್ಷ ತನಕ ನಡೆದಿರೋದು ಸಾರ್ಥಕ ಆಯ್ತು. ತುಂಬ ಸಕಾಲಿದೆ. ಹೆಸರು ತಕ್ಕನಾಗೆ ದೂದ್ ಸಾಗರ್, ಕ್ಷೀರಸಾಗರ. ಅಷ್ಟೇ ಸಾಕು, ಇನ್ನೇನೇ ಇಲ್ಲ. ಇಬ್ರು ಹೇಳಿದ್ರು ಕಾಳೆ ಕಾಳೆ ಚಲೋ ಭಯ. ಆ್ಯಕ್ಚುಲಿ ಇಲ್ಲಿ ಮುಂಚೆ ಪಾರ್ಕಿಂಗ್ ಲಾಟು ಎಲ್ಲ ಇತ್ತು ಅನಿಸುತ್ತೆ. ಈಗ ರೀಸೆಂಟಾಗೆಲ್ಲ ಕ್ಲೋಸ್ ಮಾಡಿದ್ದಾರೆ. ರೀಸೆಂಟ್ ಅಂದರೆ ತುಂಬ ವರ್ಷದಿಂದ. ಮುಂಚೆ ವೆಹಿಕಲ್ ಇಲ್ಲಿವರೆಗೂ ಅಲ್ಲೋ ಇತ್ತು ಅನಿಸುತ್ತೆ. ಇಲ್ಲ ಜೀಪಲ್ಲಿ ಕರ್ಕೊಂಬಂದು ಇಲ್ಲಿ ಬಿಡೋ ಥರ ಇತ್ತು. ಇಲ್ಲಿ ಪಾರ್ಕಿಂಗ್ ಏರಿಯಾ ಅಂತ ಇದೆ, ಇಲ್ಲಿ ಕ್ಯಾಂಟೀನ್ ಎಲ್ಲ ಇದೆ. ಸೊ ಮೋಸ್ಟ್ಲಿ ಬೇರೆ ಕಡೆ ಫಾಲ್ಸ್ಗೆ ವಿಸಿಟ್ ಮಾಡೋ ಥರ ಪಾರ್ಕು ಫೆಸಿಲಿಟಿ ಇತ್ತು ಅನಿಸುತ್ತೆ. ಇವಾಗ ಜನ ಜಾಸ್ತಿ ಇದ್ದ ಕಾರಣ ನಡ್ಕೊಂಬರೋ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇವಾಗ ಡೈರೆಕ್ಟ್ ಫಾಲ್ಸ್ ಬುಡಕ್ಕೆ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. भैया किधर से? ಇಲ್ಲಿಂದ ಆ ಕಡೆ ಎಲ್ಲೋ ದಾಟಬೇಕನ್ಸುತ್ತೆ. ಸಿಕ್ಕಾಪಟ್ಟೆ ಕಷ್ಟ. ಬನ್ನಿ ನೋಡೋಣ. ಆ್ಯಕ್ಚುಲಿ ಏನಂದರೆ ಒಂದೇ ಥರ ನಡ್ಕೊಂಡು ಹೋಗ್ತಾ ಇದ್ರೆ ಸುಸ್ತಾಗ್ಬಿಡುದು ಬೇಗ. ಈ ಥರ ಸಡನ್ನಾಗೆ ಜಂಗಲ್ ಮಧ್ಯ ಸಡನ್ನಾಗಿ ಓಪನ್ ಸ್ಪೇಸ್ ಬರುತ್ತೆ, ಸಡನ್ನಾಗಿ ವಾಟರ್ ಫಾಲ್ಸ್ ಕ್ರಾಸ್ ಮಾಡಬೇಕಾಗುತ್ತೆ. ಹಾಂ, ಈ ಥರ ಎಲ್ಲ ಇದ್ದಾಗ ಸುಸ್ತು ಆ್ಯಕ್ಚುಲಿ ಗೊತ್ತಾಗಲ್ಲ. ಇವಾಗ ನನಗೂ ಗೊತ್ತಾಗ್ತಿಲ್ಲ, ಸಂಜೆ ಬೆಳಿಗ್ಗೆ ಗೊತ್ತಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಒಂದು ಬೇಕು ಅಂದರೆ ಒಂದು ಅನುಭವಿಸ್ಬೇಕು. ಬಟ್ ಸಖತ್ತಾಗಿದೆ, ಏನೇ ಇರಲಿ.
ಬನ್ನಿ ಹೋಗೋಣ. ನಾವು ಇವಾಗಿರೋದೀವಿ ಗೊತ್ತಾ, ದೂದ್ ಸಾಗರ್ ವಾಟರ್ ಫಾಲ್ಸ್ ಅಲ್ಲೇ ಇದ್ದೀವಿ. ನಿಮಗೆ ತೋರ್ಸೋಕ್ಕೂ ಮುಂಚೆ ನಾನು ಅದನ್ನು ಫಸ್ಟ್ ಕಣ್ತುಂಬ ನೋಡ್ಕೊಂಡ್ಬಿಡ್ಬೇಕು. ರಾಜು ಏನ್ ರಾಜು ಬರೋಕ್ಕಿಂತ ಮುಂಚೆ ಕ್ರೇಜಿ ಬ್ರೋ. ತೋರಿಸ್ಬೇಕಲ್ವ? ಬನ್ನಿ ತೋರಿಸ್ತೀನಿ. ಸ್ಟಾರ್ಟ್ ಮಾಡು. ಫೈನಲಿ ನಾನಿವಾಗ ದೂದ್ ಸಾಗರ್ ಫಾಲ್ಸ್ಗೆ ಬಂದಾಯಿತು. ಬನ್ನಿ ತೋರಿಸ್ತೀನಿ ನಿಮಗೆ. ನಾನು ನೋಡಿರೋ ಫಾಲ್ಸಲ್ಲಿ ತುಂಬ ಸಖತ್ತಾಗಿರೋ ಫಾಲ್ಸು. ನಾನು ಮಾತ್ರ ನೋಡೋದಲ್ಲ, ನಿಮಗೂ ತೋರಿಸ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್. ಇನ್ಸ್ಟಾ 360 ಫೋನ್ ಚಾರ್ಜ್ ಖಾಲಿ ಆಗಿದ್ದ ಕಾರಣ ರಿಟರ್ನ್ ಬ್ಲಾಗ್ನ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಜಸ್ಟ್ ನಾವು ಎಲ್ಲಿಂದ ಎಂಟ್ರಿ ಆದ್ವು ಅಲ್ಲಿಂದ ಎಕ್ಸಿಟ್ ಆಗಿ ಸೀದಾ ಹೋಗಿ ಬ್ಯಾಗ್ ತಗೊಂಡು ಫ್ರೆಶಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೊರಡಬೇಕು. ಬಟ್ ಟೈಮ್ ಇಲ್ಲ. 4:15ಗೆ ಒಂದು ಟ್ರೈನ್ ಇದೆ ಇಲ್ಲಿಂದ ಲಾಂಡಾನಾ ಲೋಂಡ ಅಲ್ಲಿಂದ ಮತ್ತೆ ಧಾರವಾಡ ಟ್ರೈನ್ ಕ್ಯಾಚ್ ಮಾಡಿ ಮತ್ತೆ ಅಲ್ಲಿಂದ ಮೆಜೆಸ್ಟಿಕ್ ಟ್ರೈನ್ ಹತ್ತಬೇಕು. ಸೊ ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ತೀನಿ. ಬಾಯ್. ಅರ್ಜೆಂಟಲ್ಲಿ ಬಂದು ನಾವು ಆ್ಯಕ್ಚುಲಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದು 4 ಗಂಟೆಗೆ. 4:15 ಒಂದು ಟ್ರೈನ್ ಇತ್ತು ಧಾರವಾಡಿಗೆ. ಧಾರವಾಡಿಂದ ಮೆಜೆಸ್ಟಿಕ್ ಹೋಗೋ ಪ್ಲ್ಯಾನು. ಸೊ ಅರ್ಧ ಗಂಟೆಗೆ ಏನು ತಗೋ ಅರ್ಧ ಗಂಟೆಯಲ್ಲಿ ಗಬ ಅಂತ ಒಂದು 3 ಸಮೋಸ ತಿಂದು ಇಮಿಡಿಯೇಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಟಿಕೆಟು ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಎಲ್ಲ ಅರ್ಜೆಂಟಲ್ಲಿ ಆಗೋಯ್ತು. ಓಕೆ ಬನ್ನಿ ನೋಡಿ ನೆತ್ತಾರೆ ನಮ್ಮ ಜನ. ಕೈ ಕಾಲು ಫುಲ್ಲು ಪೇನ್, ಕಾಲು ಬೇಳುಗಳೆಲ್ಲ ನೈತಾವೆ. ಹಬ್ಬ. ಓಕೆ, ಈಗ ಟ್ರೈನ್ ಕ್ಯಾಚ್ ಮಾಡಿ ಹೊಟ್ಟೆ ತುಂಬ ಕರೆಕ್ಟಾಗಿ ಊಟ ಮಾಡಿ ಬೆಂಗಳೂರು ಕಡೆಗೆ ಪ್ರಯಾಣ. ಆಲ್ಮೋಸ್ಟ್ ಈ ಬ್ಲಾಗ್ ಇಲ್ಲಿ ಎಂಡ್ ಆಗುತ್ತೆ. ಇನ್ನೂ ಇದ್ದರೆ ಚಿಕ್ಕ ಆ್ಯಡ್ ಮಾಡ್ತೀನಿ. ಐ ಹೋಪ್ ಈ ಬ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಯಾಕ್ರೋ ಎಲ್ಲ ಈ ಥರ ಓಡ್ತಾ ಇದ್ದೀರಾ? ಯಾಕೆ ಮಾಡ್ತಿದ್ದೀರಾ? ಮೀಡಿಯಾ ಏನು ಮೀಡಿಯಾ
ಸದ್ಯ ಶಾಪ್ ಸಿಕ್ತು. ಏನಾಯ್ತು ಈಗ? ಹೋಗ್ತಾ ಇದೀವಿ. ಆಗ ನೆಕ್ಸ್ಟ್ ನಿಲ್ಲಿಸ್ತಾರಂತೆ 2 ನಿಮಿಷ. ಯೂಟ್ಯೂಬ್ ದುಡ್ಡು ಜಾತರಿ ಇಲ್ಲ. ಹಾಗೇನಿಲ್ಲ, ಹೋಗ್ತಾ ಇದೀವಿ. ನಾನೇ ಹೋಗ್ಬಿಟ್ಟು ಮಾತಾಡಿದ್ದು. ನಾನೇ ಮಾತಾಡಿದ್ದು. ನೋಡಿದ್ರಲ್ವಾ? ನಾವು ಹೋಗ್ಬೇಕಾಗಿದ್ದು ಟ್ರೈನು ಬಿಗ್ ಸ್ಟೋರಿ, ಆಮೇಲೆ ಹೇಳ್ತೀನಿ. ಆ ಸ್ಟೋರಿ ಏನಪ್ಪ ಅಂತಂದರೆ, ನಾವೇನೋ ರಿಕ್ವೆಸ್ಟ್ ಮಾಡಿಕೊಂಡು ಎಕ್ಸ್ಪ್ರೆಸ್ ಟ್ರೈನ್ನ 2 ನಿಮಿಷಕ್ಕೆ ಸ್ಟಾಪ್ ಮಾಡಿಸಿ ಹತ್ತುವಿ. ಬಟ್ ಟಿಕೆಟ್ ಪ್ರಕಾರ ನಮ್ಮ ಸ್ಟಾಪ್ ಇರೋದು ಮುಂದೆ, ನಾವು ಹತ್ತಿದ್ದು ಇವಾಗ. ಸೊ ಟಿ ಟಿ ಹತ್ರ ಲಾಕ್ ಆಗಿ ಫೈನ್ ಕಟ್ಟಿ ಶಿಸ್ತಾಗಿ ಬಂದ್ವಿ.